JDS ಪಾದಯಾತ್ರೆಯಲ್ಲಿ JDS ವಕ್ತಾರರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಏನು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ರಿಸಲ್ಟ್ ಒಂದೇ ಸರ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ರಾಜ್ಯದ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಶ್ರಮಿಸಿ ರಿಯಲ್ ಎಸ್ಟೇಟ್ ಬಿಡಿ. ಇದೇ ಸರ್ ನಮ್ಮ ಒಂದು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿ. 500 ದಿನ ಆಗಿದೆ, ಏನು ಬದಲಾವಣೆ ಆಗಿಲ್ಲ. ಈಗ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿಗಳು ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಿದ್ದೀವಿ, ಕೊಡೋರು ಕೊಡ್ಬೋದು, ಮತ್ತೆ ಸಮಿತಿ ಮಾಡಿದ್ದೀವಿ, 2 ತಿಂಗಳ ನಂತರ ಸಮಿತಿ ವರದಿ ನಂತರ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್, ಕಾಂಗ್ರೆಸ್ ಅವ್ರದ್ದು ಹೆಂಗಾಗಿದೆ ಅಂದರೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಊರು ಬಾಗಿಲು ಹಾಕಿದ್ರು ಅನ್ನಂಗೆ ಯಾವ ಸಮಿತಿ ಮಾಡೋರು ಸರ್? ಅವರ ಜನ್ಮಕ್ಕೆ ಬಂದು 500 ದಿನದಿಂದ ರೈತರು ಪ್ರತಿಭಟಿಸ್ತಿದ್ದಾರೆ. ಬಂದು ಸೌಜನ್ಯಕ್ಕೆ ಬರೋ ಇಲ್ಲಿ ಶಾಸಕರು ಸರ್, ಬಾಲಕೃಷ್ಣ ಅವ್ರು ಏನು ಬೇರೆ ಉತ್ತರ ಕರ್ನಾಟಕದ ಇಲ್ಲ ಕಲ್ಯಾಣ ಕರ್ನಾಟಕದ ಶಾಸಕರ? ಈ ಭಾಗದ ಶಾಸಕರು ಬಂದು ಏನು ಒಂದು ಸೌಜನ್ಯತೆಗಾದರೂ ಬಂದು ರೈತರನ್ನ ಭೇಟಿ ಮಾಡಬೇಕಲ್ವಾ? 500 ದಿನದಿಂದ ನೀವು ಪ್ರತಿಭಟಿಸ್ತಿದ್ದೀರಾ. ಅಲ್ಲೇನೋ ನೀಟದು ಅದು ಇದು ಆದರೆ ಓಡೋಗ್ತಾರೆ, ಡೆಲ್ಲಿಗೆ ಓಡೋಗ್ತಾರೆ. ಕರ್ನಾಟಕದಲ್ಲಿ ಏನು ನಾವೇನು ಬೇರೆ ಮಲ್ತಾಯಿ ಮಕ್ಕಳ? ನಾವು ರೈತರ ಪರವಾಗಿ ಜಾತ್ಯತೀತ ಜನತಾದಳ ಇದೆ. ಉದ್ದೇಶ ಒಂದೇ ಸರ್, ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಡಿ. ರಿಯಲ್ ಎಸ್ಟೇಟ್ ವ್ಯವಹಾರ ಸರ್ಕಾರ ಮಾಡಬಾರ್ದು ಸರ್. ಯಾವತ್ತು ಜನರು ಹಿತ ಕಾಪಾಡ್ಲಿಕ್ಕೆ ಹೇಳಿ ಸರ್. ಈಗ ಅವರು ಪರಿಹಾರ ಕೊಡ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಸಮಿತಿ ಮಾಡಿದ್ದಾರೆ. ಇದು ಕಣ್ಣೊರ್ಸ ತಂತ್ರನ ಹೇಗೆ ಸರ್? ಸಣ್ಣ ಮಕ್ಳಿಗೂ ಹೋಗಿ ಕೇಳಿ, ಯಾವ ನೋಟಿಫಿಕೇಶನ್ ಸರ್? ಅಲ್ಲಿ ಅಧಿಕಾರಿಗಳನ್ನ ಕರೆಸ್ತಾರೆ, ಯಾರಿಗೆ ಕೊಡಬೇಕು ಅಂತ ಇದ್ದಾರೋ ಅವ್ರು ಕೊಡಿ ಅಂತಾರೆ, ಯಾರು ಬೇಡ ಅಂತಾರೆ ನಾವು ಅಲ್ಲಿ ಸರ್ವೆ ಮಾಡಲ್ಲ ಅಂತಾರೆ. ಕಳ್ಳದಾರಿಲೆಲ್ಲ ಕಾಂಗ್ರೆಸ್ ಅವರು ಅಧಿಕಾರಿಗಳನ್ನ ಕರೆಸಿ ಸರ್ವೆ ಮಾಡಿಸೋಂಥ ಅವಶ್ಯಕತೆ ಇದೆಯಾ ಸರ್? ರೈತರು ಸರ್, ರೈತರಿಗೋಸ್ಕರ ಪೂಜ್ಯ ದೇವೇಗೌಡರು 5 ದಶಕಗಳ ಹೋರಾಟ ಮಾಡಿದ್ದಾರೆ. ಕುಮಾರಣ್ಣವರು ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅಣ್ಣವ್ರು ರೈತರ ಪರವಾಗಿ ನಿಂತಿದ್ದಾರೆ. ಇದರಲ್ಲಿ ಏನಿದೆ ಸರ್? ಯಾವ ಕಾಂಗ್ರೆಸ್ನ ಈಗ ಬೂಟಾಟಿಕೆಗಳು ಮಾತಾಡ್ತಿದ್ದಾರಲ್ಲ, ಕುಮಾರಣ್ಣವ್ರಿಗೆ ನೀವೇ ಹೇಳ್ಬಿಡಿ ಸರ್. ಮಾಧ್ಯಮದವರು ತುಂಬ ಪ್ರಬುದ್ಧರಿದ್ದೀರಾ. ರೈತರನ್ನ ಬಳಸ್ಕೊಂಡು ಕುಮಾರಣ್ಣವರು ರಾಜಕೀಯ ಮಾಡ್ಬೇಕಾದ ಸರ್. ರೈತರು ಸಾಲ ಮನ್ನಾ ಮಾಡಿದಂಥ ದೊಡ್ಡ ವ್ಯಕ್ತಿ ಸರ್. ರೈತರು ಬಳಸ್ಕೊಂಡು ನಾವು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಹೇಳ್ತಿದ್ರಲ್ಲ ಕಣ್ಣು ತಂದರೆ ಏನೂ ಇಲ್ಲ ಸರ್. ಡೈರೆಕ್ಟಾಗಿ ಕೇಳ್ತಿದ್ದೀವಿ, ರಿಯಲ್ ಎಸ್ಟೇಟ್ ಬಿಡಿ. ಬಿಡ್ದಿನಲ್ಲಿ ತುಂಬ ಜಾಗಗಳಿದೆ, 1,500 ಎಕರೆ AICT ಜಾಗ ಇದೆ ಸರ್. ಅದನ್ನು ಏನು ಮಾಡಿದ್ರಿ? ಅದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲಿ ರೈತರು ನೀವು ಆವಾಗಲಿಂದ ಕಳೆದ 3 ಗಂಟೆಗಳಿಂದ ನೋಡ್ತಿದ್ದೀರಾ ಎಷ್ಟು ಹಿಪ್ನೇರ್ಲೆ ಗಿಡ ಕಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೀಮೆ ಮುಳ್ಳು ಎಷ್ಟು ಹೋಗ್ತಿದೆ, ತೆಂಗಿನ ಮರಗಳು ಇವಕ್ಕೆಲ್ಲ ಬೆಲೆ ಕಟ್ಕೊಂಡು 10,000 ಕೊಡ್ತಾರಂತೆ, 50,000 ಕೊಡ್ತಾರಂತೆ, 60,000 ಯಾರು ಸರ್ ಕೊಡೋಕೆ? ಇವ್ರು ಯಾರು ಸರ್? ರೈತರಿದ್ರೆ ಸರ್ ನೀವುಗಳು ಸುಮ್ಮನೆ ಅದೇನೋ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಮಾಡಿದ್ರಿ, ಕೈ ಬಿಟ್ರಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟಿಂದ ಪಿಕ್ನಿಕ್ ಮಾಡಿದ್ರಿ, ವಿಧಾನಸೌಧರಿಗೆ ಮರ್ತ್ಕೊಂಡ್ರಿ. ಇವತ್ತು ನಿಮ್ಮದೇ ಸರ್ಕಾರ ಬಂತು, 135 ಸಂಖ್ಯೆ ಇಟ್ಕೊಂಡು ಪಿಕ್ನಿಕ್ ಮಾಡ್ತಿರೋದು ಯಾರು ಸ್ವಾಮಿ? ಬಿಡಿ ಕಾಂಗ್ರೆಸ್ ಅವರು ಈ ಆಟಗಳೆಲ್ಲ ಹೇಳೋದು ಬಿಡಿ. ಆಮೇಲೆ ಇನ್ನೊಂದು ಸರ್, ಮಾಧ್ಯಮದ ಮೂಲಕ ಹೇಳ್ತೀನಿ, ಕಾಂಗ್ರೆಸ್ ಕೆಲವು ಜನಪ್ರತಿನಿಧಿಗಳಿಗೆ ಒಂದು ಕಾಯಿಲೆ ಇದೆ. ಯಾರು ಅತಿ ಹೆಚ್ಚು ದೊಡ್ಡಗೌಡರು ಫ್ಯಾಮಿಲಿ ಕುಮಾರಣ್ಣವ್ರನ್ನ ಬೈತಾರೆ, ಅವ್ರಿಗೆ ಒಂದು ಹುದ್ದೆ ಕೊಡ್ತಾರೆ ಅನ್ನೋದು ಒಂದು ಗಾಳಿ ಸುದ್ದಿ. ಬಾಲಕೃಷ್ಣ ಅವ್ರಿಗೆ ಅದೇ ಹುಡುಗರನ್ನ ಸಿಕ್ಕಿರೋದು. ಒಂದು 3 ತಿಂಗಳಿಂದ ಬೈದಾಡಿದ್ರು. ಅಟ್ಲೀಸ್ಟ್ ಬಂದಿಲ್ಲ ರೈತರು ಕಷ್ಟ ಏನು ಅಂತ ಕೇಳಲಿಲ್ಲ. ಬರೀ ಬೆಳಿಗ್ಗೆ ಎದ್ದು ಕುಮಾರಣ್ಣನ ಬೈಯೋದು, ದೊಡ್ಡಗೌಡರು ಬೈಯೋದು. ಇವರೆಲ್ಲ ಈಗ ತಂದವ್ರು ಯಾರು ಸರ್ ರಾಜಕೀಯಕ್ಕೆ? ಇರಲಿ ಬಿಡಿ ಸರ್, ಅದೆಲ್ಲ ರೈತರಿದ್ದಾರೆ ಈ ಭಾಗದ್ದು ನೋಡ್ಕೊಳ್ತಾರೆ. ಸರ್, ನಿಮ್ಮ ಪ್ರಕಾರ ಈ ಹೋರಾಟ ಯಶಸ್ವಿ ಆಗುತ್ತಾ? ಸರ್ಕಾರ ಮಣಿಯುತ್ತಾ? ಸರ್, ಖಂಡಿತವಾಗಿ ಆಗುತ್ತೆ. ರೈತರ ಮುಂದೆ ಯಾವುದೇ ಸರ್ಕಾರ ನಿಲ್ಲ ಸರ್. ಸರ್ಕಾರ ಅಂತ ಸರ್ಕಾರಗಳಿರೋಂಥದ್ದೇ ಜನರ ಹಿತಾಸಕ್ತಿಗಾಗಿ. ರೈತರು ಬೆನ್ನೆಲುಬು. ಇವತ್ತು ಪ್ರತಿಯೊಬ್ಬ ಮನುಷ್ಯ ಅನ್ನದ ಋಣ ತೀರಿಸಬೇಕು ಅಂದರೆ ಪ್ರತಿಯೊಬ್ಬ ರೈತನ ಋಣ ಎಲ್ಲರ ಮೇಲೂ ಇರ್ತದೆ. ಯಾವುದೇ ಸರ್ಕಾರ ಆಗಲಿ ರೈತರ ಹೋರಾಟಕ್ಕೆ ಮಣಿಲೇಬೇಕು ಸರ್. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ರೀಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ ಈ ಹೋರಾಟನ, ನಿಮ್ಗೆ ಹಂಗೆ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ ರೀಸ್ಟಾರ್ಟ್ ಅಲ್ಲ, ಸ್ಟಾರ್ಟ್ ಮಾಡಿ ಯಾವಾಗಲೂ ಆಗಿದೆ. ಏನೋ 3 ಚುನಾವಣೆಯಲ್ಲಿ ಸೋತಿದ್ದ ಕಾರಣಕ್ಕೆ ಮಾತ್ರ ಅವರು ರಾಜಕೀಯದಲ್ಲಿ ಏನು ಅಲ್ಲ ಅನ್ನೋದು ತಪ್ಪು. ಇವತ್ತು ಇಷ್ಟು ಜನ ಏನು ಅವ್ರ ಪರವಾಗಿ ನಿಂತಿದ್ದಾರೆ, ಈ ಜನರ ಬೆಂಬಲ ಇದ್ದರೆ ಸಾಕು ಸರ್. ರಾಜಕಾರಣ ಯಾವತ್ತೋ ಅವತ್ತು ಸ್ಟಾರ್ಟ್ ಮಾಡಿದ್ದಾರೆ ಅವರು. ಈಗ ವಕ್ತಾರರಾಗಿದೆ ಅಂದರೆ ಈ ಪ್ರಶ್ನೆ, BJPಯ ಅಧಿಕೃತವಾಗಿ ಅವರು ನಾವು ಪಾರ್ಟಿಲಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಇವತ್ತು ಯಾರೂ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಾ? ಇಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವ್ರು ಬಂದಿದ್ದಾರೆ. ಮತ್ತು ಇನ್ನೊಂದು, ನಾವು BJP ಮತ್ತು JDS ಸದನದ ಒಳಗೆ ಹೊರಗೆ ನಾವು ಪ್ರತಿಭಟಿಸ್ತಿದ್ದೀವಿ. ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾವು ಜೊತೆಲೇ ಒಂದು ಸಮ್ಮಿಶ್ರವಾಗಿ ನಾವಿಬ್ಬರು ಅನ್ಯೋನ್ಯವಾಗಿ ಹೋಗ್ತಿದ್ದೀವಿ. ಈ ಹೊಟ್ಟೆ ಕಿರ್ಚಿ ಯಾರಿಗೆ ಅಂದರೆ ಕಾಂಗ್ರೆಸ್ ಅವ್ರಿಗೆ. ಯಾಕೆ ಬೇಕು ಅವ್ರಿಗೆ? BJP ಅವ್ರು ಮಾಡ್ತಿದ್ದಾರೋ, JDS ಅವ್ರು ಮಾಡ್ತಿದ್ದಾರೋ, ರೈತರು ಮಾಡ್ತಿದ್ದಾರೋ? ರೈತರೇ ಮಾಡ್ತಿದ್ದಾರೆ.
ಇದರಲ್ಲಿ ಯಾವ ಒಂದು ಸಮನ್ವಯದ ಕೊರತೆ ಇಲ್ಲ ಸರ್. ನಾವಿಬ್ಬರು ಜೊತೆಲಿ ಒಟ್ಟಿಗೆ ಇದ್ದೀವಿ. ಇದು ಇಷ್ಟು ಇಲ್ಲಿರುವಂಥ JDS ಮುಖಂಡರ ಮಾತು. ಇನ್ನೂ ಸಾರ್ವಜನಿಕರನ್ನ ಮಾತನಾಡ್ಸೋಣ, ಜನರನ್ನ ಮಾತನಾಡ್ಸೋಣ, ಅವರೆಲ್ಲ ಏನು ಹೇಳ್ತಾರೆ ಕೇಳೋಣ ಬನ್ನಿ.